ಇವತ್ತು ನಾವು ನಮ್ಮ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ತಾವರೆಕೆರೆ ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥ ವೋಲ್ವೋ ಬಸ್ ಡಿವಿಷನ್ ವತಿಯಿಂದ ತಾವರೆಕೆರೆ ಗ್ರಾಮದಲ್ಲಿ ಮತ್ತು ಗಂಗಾಪುರ ಗ್ರಾಮದಲ್ಲಿ 2 ಕಲ್ಯಾಣಿಗಳನ್ನ ಆಯ್ಕೆ ಮಾಡಿಕೊಂಡು ಸುಮಾರು 50 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮೊದಲನೇ ಹಂತದಲ್ಲಿ 2 ಕಲ್ಯಾಣಿಗಳ ಸಮಗ್ರ ಅಭಿವೃದ್ಧಿ ಕಾಮಗಾರಿಗೆ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೀನಿ. ವಿಶೇಷವಾಗಿ ನಾನು ವೋಲ್ವೋ ಬಸ್ ಡಿವಿಷನ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಸುರೇಶ್ ಚೆಟ್ಟಿಯಾರ್ ಸರ್ ಅವರಿಗೆ ಈ ಸಂದರ್ಭದಲ್ಲಿ ಅವರು ಮತ್ತು ಅವರ ಎಲ್ಲ ತಂಡದವರಿಗೆ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಕೋರೋಕ್ಕೆ ಬಯಸ್ತೇನೆ. ವೋಲ್ವೋ ಸಂಸ್ಥೆ ಸುಮಾರು 2.5 ದಶಕಗಳಿಂದ ಇವತ್ತು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಬಂದು ಸ್ಥಾಪನೆ ಆಗಿದ್ದು ಸಾಕಷ್ಟು ಜನಕ್ಕೆ ಉದ್ಯೋಗಗಳನ್ನ ಕಲ್ಪಿಸ್ಕೊಳ್ಳೋದಾಗಿರ್ಬೋದು, ಸಾಕಷ್ಟು CSR ಅನುದಾನದಲ್ಲಿ ಈ ಭಾಗದ ಅಭಿವೃದ್ಧಿ ಮಾಡೋದಾಗಿರ್ಬೋದು, ಎಲ್ಲದರಲ್ಲಿ ಕೂಡ ಒಂದು ಭದ್ರವಾದಂಥ ನಮಗೆ ಒಂದು ಆಧಾರ ಸ್ತಂಭವಾಗಿ ವೋಲ್ವೋ ಪ್ರತಿ ಹಂತದಲ್ಲೂ ಕೂಡ ನಿಂತಿದೆ. ನಾವು ಅವ್ರ ಜೊತೆ ಎಲ್ಲ ಕೆಲಸಗಳಲ್ಲಿ ಅವ್ರ ಜೊತೆ ಕೂಡ ನಾವು ನಿಂತಿದ್ದೀವಿ. ಈ ಥರ ಅಭಿವೃದ್ಧಿ ಆಗ್ತಾ ಬರ್ತಾ ಇದೆ. ಇವತ್ತು ಅವ್ರಿಗೆ ಈಗಾಗಲೇ ಹೇಳ್ದಂಗೆ ಶಿಕ್ಷಣದಲ್ಲಾಗಿರ್ಬೋದು, ಸ್ತ್ರೀ ಸಬಲೀಕರಣದಲ್ಲಾಗಿರ್ಬೋದು, ನಾವು ಪರಿಸರದ ಒಂದು ಸಂರಕ್ಷಣೆಯಲ್ಲಾಗಿರ್ಬೋದು, ಇವೆಲ್ಲದರಲ್ಲಿ ಕೂಡ ವೋಲ್ವೋ ಸಂಸ್ಥೆ ಒಂದು ಪ್ರಮುಖವಾದಂಥ ಪಾತ್ರನ ವಹಿಸಿ ಈ ಭಾಗದಲ್ಲಿ ನೀರಿನ ಸಂರಕ್ಷಣೆ, ಪರಿಸರದ ಸಂರಕ್ಷಣೆ ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಕಲ್ಯಾಣಿಗಳನ್ನ ಅಭಿವೃದ್ಧಿಗೆ ಆಯ್ಕೆ ಮಾಡಿಕೊಂಡಿದ್ದಾರೆ. ತಾವರೆಕೆರೆಯಲ್ಲಿರ್ತಕ್ಕಂಥ ಕಲ್ಯಾಣಿನ ಸುಮಾರು ಒಂದು 25 ಲಕ್ಷ ರೂಪಾಯಿಗಳ ಒಂದು ವೆಚ್ಚದಲ್ಲಿ ಅಭಿವೃದ್ಧಿ, ಮತ್ತು ಇದು ಚಿಕ್ಕಣ್ಣ ಮತ್ತು ಚಿಕ್ಕಣ್ಣನ ಕೆರೆ, ಚಿಕ್ಕಣ್ಣನ ಕುಂಟೆ ಅಂತೇಳಿ ಕಲ್ಯಾಣಿ, ಚಿಕ್ಕಣ್ಣನ ಕುಂಟೆ ಅಂತೇಳಿ ಗಂಗಾಪುರದ ಹತ್ರ ಈ ಒಂದು ಕಲ್ಯಾಣಿನೂ ಕೂಡ ಆಯ್ಕೆ ಮಾಡಿಕೊಂಡು ಸುಮಾರು 1.5 ಎಕರೆ ಜಾಗ ಇದೆ. 1.5 ಎಕರೆ ಜಾಗನ ಸಮಗ್ರವಾಗಿ ಅಭಿವೃದ್ಧಿ ಮಾಡಿ ಸುತ್ತೂ ಕೂಡ ಫೆನ್ಸಿಂಗ್ ಮಾಡಿ ಒಳಗಡೆ ಮಕ್ಕಳಿಗೆ ಆಟಾಡೋಕ್ಕೋಸ್ಕರ ಆಟಾಡೋಕ್ಕೆ ಬೇಕಾದಂಥ ಎಲ್ಲ ಏನು ಪರಿಕರಗಳಿರ್ತವೆ, ಜಾರಬಂಡಿ ಆಗಿರ್ಬೋದು, ಉಯ್ಯಾಲೆ ಆಗಿರ್ಬೋದು, ಮೆರಿಗೋ ರೌಂಡ್ ಆಗಿರ್ಬೋದು, ಅವೆಲ್ಲವನ್ನೂ ಕೂಡ ಹಾಕಿ ಮಕ್ಕಳಿಗೂ ಕೂಡ ಆಟಾಡೋಕ್ಕೆ ಅನುಕೂಲ ಮಾಡಿಕೊಟ್ಟು ಸುತ್ತಮುತ್ತ 600 ಈ ಭಾಗಕ್ಕೆ ಸೇರಿದಂಥ ಸಸಿಗಳನ್ನ ನೆಟ್ಟು ಅವುಗಳನ್ನು ಕೂಡ ಬೆಳೆಸಿ ಇದನ್ನು ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡೋಂಥ ಕೆಲಸನ ಮೊದಲನೇ ಹಂತದಲ್ಲಿ 50 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಸಂಸ್ಥೆಯ ಒಂದು CSR ಅನುದಾನದ ಲಭ್ಯತೆಯ ಆಧಾರದ ಮೇಲೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಸಹಾಯ ಮಾಡೋಕ್ಕೆ ಅವರು ಮುಂದಾಗಿದ್ದಾರೆ. ಅದರಿಂದ ಅವರಿಗೆ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಜನರ ಪರವಾಗಿ, ವಿಶೇಷವಾಗಿ ತಾವರೆಕೆರೆ ಗ್ರಾಮ ಪಂಚಾಯತಿಯವರ ಪರವಾಗಿ ನಾನು ಸಲ್ಲಿಸಕ್ಕೆ ಬಯಸ್ತೇನೆ. ಇವತ್ತು ಅದೇ ರೀತಿಯಲ್ಲಿ ನಮ್ಮ ತಾವರೆಕೆರೆ ಗ್ರಾಮದಲ್ಲಿರ್ತಕ್ಕಂಥ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆನ ಎಲ್ಲವನ್ನೂ ಕೂಡ ಸೇರಿಸಿ ಒಂದೇ ಆವರಣದಲ್ಲಿ ಮಾಡಬೇಕು ಅಂತೇಳಿ ನಾವು ವೋಲ್ವೋ ಅವರಲ್ಲಿ ಮನವಿ ಮಾಡಿಕೊಂಡು ಒಂದು ಮಾದರಿ ಶಾಲೆ ಮಾಡಿಕೊಡಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಸುಮಾರು ಒಂದು 400 ಮಕ್ಕಳು ವಿದ್ಯಾಭ್ಯಾಸ ಮಾಡೋಂಥ ಓದಂಥ ಒಂದು ಶಾಲೆ ಕಟ್ಟಡನ ನಾವು ಕಟ್ಕೊಡ್ತೀವಿ ಅಂತೇಳಿ ಸುಮಾರು 2.25 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ನೂತನವಾದಂಥ ಶಾಲಾ ಕೊಠಡಿಗಳ ಒಂದು ನಿರ್ಮಾಣ ಕಾಮಗಾರಿ ಪ್ರಾರಂಭ ಆಗಿದೆ. ಗ್ರೌಂಡ್ ಫ್ಲೋರ್ ಮುಗಿದು ಫಸ್ಟ್ ಫ್ಲೋರ್ಗೆ ಇವಾಗ ಸ್ಲ್ಯಾಬ್ ಹಾಕಂಥ ಒಂದು ಪರಿಸ್ಥಿತಿಗೆ ಬಂದಿದೆ. ಬಹುಶಃ ಬರೋ ಒಂದು ಶೈಕ್ಷಣಿಕ ವರ್ಷ ಏನಿದೆ 2000 ಡಿಸೆಂಬರ್ ಒಳಗಡೆ ಅಥವಾ ಬರೋ ಶೈಕ್ಷಣಿಕ ವರ್ಷದೊಳಗಡೆ ಈ ಒಂದು ಕಟ್ಟಡ ರೆಡಿಯಾಗಿರುತ್ತೆ. ಮಕ್ಕಳನ್ನೆಲ್ಲರೂ ಕೂಡ ಒಂದೇ ಆವರಣದಲ್ಲಿ ತರ್ತೀವಿ. ನಂದಗುಡಿಯಲ್ಲಿ ಯಾವ ಥರ KPS ಮಾದರಿಯಲ್ಲಿ ನಾವು ಮಾಡಿದ್ದೀವಿ, ಇಲ್ಲಿ ತಾವರೆಕೆರೆಯಲ್ಲಿ ಕೂಡ KPS ಮಾದರಿಯಲ್ಲಿ ಮಾಡಿ ಬರೀ ಕೊಠಡಿಗಳು ಮತ್ತು ಕಟ್ಟಡಗಳಲ್ಲ, ಅದಕ್ಕೆ ಬೇಕಾದಂಥ ಶಿಕ್ಷಕರು, ಅಲ್ಲಿ ಬೇಕಾದಂಥ ವಿದ್ಯಾಭ್ಯಾಸ, ಶಿಕ್ಷಣಕ್ಕೆ ಬೇಕಾದಂಥ ಎಲ್ಲ ಪೂರೈಕೆ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆಗಳನ್ನು ಕೂಡ ವೋಲ್ವೋ ಸಂಸ್ಥೆಯವರು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದರೆ, ಟೀಚರ್ಸ್ ಆಗಿರ್ಬೋದು, ಟ್ರೈನಿಂಗ್ ಆಗಿರ್ಬೋದು, ಎಲ್ಲವನ್ನೂ ಕೂಡ. ಅದರಿಂದ ಅಲ್ಲಿ ಸುಮಾರು ಒಂದು 2.25 ಕೋಟಿ ರೂಪಾಯಿಗಳ ವೆಚ್ಚ, ಇಲ್ಲಿ ಸುಮಾರು ಒಂದು 50 ಲಕ್ಷ ರೂಪಾಯಿ ವೆಚ್ಚ, ಸುಮಾರು ಕಳೆದ 1 ವರ್ಷದೊಳಗಡೆ 3 ಕೋಟಿ ರೂಪಾಯಿಗೂ ಹೆಚ್ಚು ಕಾಮಗಾರಿಗಳನ್ನ ಇವತ್ತು ನಮಗೆ ತಾವರೆಕೆರೆ ಗ್ರಾಮ ಪಂಚಾಯತಿಗೆ ವೋಲ್ವೋ ಸಂಸ್ಥೆ ಕಡೆಯಿಂದ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅವ್ರಿಗೆ ಆಭಾರಿ ಆಗಿರ್ತೀವಿ. ಬಾನ್ಮಾಕ್ನಳ್ಳಿಯಲ್ಲಿ ರೇಷನ್ ಪಾಯಿಂಟ್ನ ಮಾಡಿಕೊಟ್ಟಿದ್ದಾರೆ, ಶುದ್ಧ ಕುಡಿಯೋ ನೀರು ಘಟಕಗಳನ್ನ ಮಾಡಿಕೊಟ್ಟಿದ್ದಾರೆ. ಇವೆಲ್ಲವನ್ನೂ ಕೂಡ ನಮಗೆ ಮಾಡಿಕೊಡ್ತಾ ಇರ್ತದಕ್ಕೆ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸಕ್ಕೆ ಬಯಸ್ತೇನೆ.